ತುಂಬಾ ಜನ ಸ್ಟೂಡೆಂಟ್ಸ್ ಗೆ ಇವಾಗ ಭಯ ಬಿದ್ದಿರಬಹುದು ಟಾಪಿಕ್ಸ್ ಅನ್ನ ನೋಡಿ ಬಿಕಾಸ್ ನಿಮ್ ಸ್ಕೂಲ್ ಅಲ್ಲಿ ಆಲ್ಮೋಸ್ಟ್ ಟ್ರಯಾಂಗಲ್ಸ್ ಅನ್ನ ಮುಗಿಸಿ ದೇ ಮೈಟ್ ಹ್ಯಾವ್ ಟೋಲ್ಡ್ ಯು ದಟ್ ನೆಕ್ಸ್ಟ್ ಬರೋ ಟಾಪಿಕ್ ಇರೋದು ನಿಮ್ದು ಟ್ರಿಗ್ನೋಮೆಟ್ರಿ ಅಥವಾ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್. ಟ್ರಿಗ್ನೋಮೆಟ್ರಿ ಅಂದ್ರೆ ತುಂಬಾ ಕಷ್ಟ ಇದೆ, ಹೆಡೇಕ್ ಟಾಪಿಕ್ ಇದೆ, ಈ ರೀತಿ ಎಲ್ಲ ಭಯ ನಿಮ್ಗೆ ಬಂದಿರಬಹುದು ಇವಾಗ. ಬಟ್ ಡೋಂಟ್ ವರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ವಾಂಟ್ ಟು ಸ್ಕೋರ್ 80 out of 80, you need 80 out of 80 marks in maths. How to score out of out ಬೇಕಂದ್ರೆ ಈ ಸ್ಟ್ರಾಟಜಿ ವಿಡಿಯೋ ಅನ್ನ ನೋಡಿ. ಡೆಫಿನೆಟ್ಲಿ ಏನು ಕನ್ಫ್ಯೂಷನ್ ಇರಲ್ಲ, ಯು ವಿಲ್ ಬಿ ಕಾನ್ಫಿಡೆಂಟ್ ಇನಫ್ ಆನ್ ಯೋರ್ ಬೋರ್ಡ್ ಎಕ್ಸಾಮ್ ಪೇಪರ್ ಡೇ. ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಮಸ್ಕಾರ ಎಲ್ಲರಿಗೂ. ಐ ವೆಲ್ಕಮ್ ಯು ಆಲ್ ಟು PW ಕನ್ನಡ ಫೌಂಡೇಶನ್ ಚಾನಲ್. ನಾನು ನಿಮ್ಮ ಮ್ಯಾಥ್ಸ್ ಫ್ಯಾಕಲ್ಟಿ ಓಂಕಾರ್ ಸರ್. ಸೊ ಸ್ಟೂಡೆಂಟ್ಸ್, ತುಂಬಾ ಜನ ಸ್ಟೂಡೆಂಟ್ಸ್ ಗೆ ಇವಾಗ ಭಯ ಬಿದ್ದಿರಬಹುದು ಟಾಪಿಕ್ಸ್ ಅನ್ನ ನೋಡಿ. ಕ್ಲಿಯರ್? ಬಿಕಾಸ್ ನಿಮ್ ಸ್ಕೂಲ್ ಅಲ್ಲಿ ಆಲ್ಮೋಸ್ಟ್ ಟ್ರಯಾಂಗಲ್ಸ್ ಅನ್ನ ಮುಗಿಸಿ they might have told you that next ಬರೋ ಟಾಪಿಕ್ ಇರೋದು ನಿಮ್ದು ಟ್ರಿಗ್ನೋಮೆಟ್ರಿ ಅಥವಾ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್. ಕ್ಲಿಯರ್? ಟ್ರಿಗ್ನೋಮೆಟ್ರಿ ಅಂದ್ರೆ ತುಂಬಾ ಕಷ್ಟ ಇದೆ, ಹೆಡೇಕ್ ಟಾಪಿಕ್ ಇದೆ, ಈ ರೀತಿ ಎಲ್ಲ ಭಯ ನಿಮ್ಗೆ ಬಂದಿರಬಹುದು ಇವಾಗ. ಬಟ್ ಡೋಂಟ್ ವರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ವಾಂಟ್ ಟು ಸ್ಕೋರ್ 80 out of 80, you need 80 out of 80 marks in maths. How to score out of out ಬೇಕಂದ್ರೆ ಈ ಸ್ಟ್ರಾಟಜಿ ವಿಡಿಯೋ ಅನ್ನ ನೋಡಿ. ಡೆಫಿನೆಟ್ಲಿ ಏನು ಕನ್ಫ್ಯೂಷನ್ ಇರಲ್ಲ, ಯು ವಿಲ್ ಬಿ ಕಾನ್ಫಿಡೆಂಟ್ ಇನಫ್ ಆನ್ ಯೋರ್ ಬೋರ್ಡ್ ಎಕ್ಸಾಮ್ ಪೇಪರ್ ಡೇ. ಸೊ ನೋಡೋಣ, ಕೆಲವೊಂದು ಸ್ಟ್ರಾಟಜೀಸ್ ಇದೆ ಸ್ಟೂಡೆಂಟ್ಸ್. ಡೆಫಿನೆಟ್ಲಿ ದೇರ್ ವಿಲ್ ಬಿ ಸ್ಟ್ರಾಟಜೀಸ್ ಟು ಫಾಲೋ. ಒಂದಾಗ್ಲಿ, ಎರಡಾಗ್ಲಿ, ಮೂರಾಗ್ಲಿ, ನಾಲ್ಕಾಗ್ಲಿ, ಯಾವುದು ನಾಟ್ ಓನ್ಲಿ ಎಕ್ಸಾಮ್ಸ್. ಕ್ಲಿಯರ್? ಎಕ್ಸಾಮ್ಸ್ ಅನ್ನ ಬಿಟ್ಬಿಡಿ, ಎಕ್ಸಾಮ್ಸ್ ಇಸ್ ದ ಸೆಕೆಂಡರಿ ಪಾರ್ಟ್ ಆಫ್ ದಿ ಲೈಫ್. ಲೈಫ್ ಅನ್ನ ಲೀಡ್ ಮಾಡ್ಬೇಕಂದ್ರೆ ಕೂಡ ಕೆಲವೊಂದು ಸ್ಟ್ರಾಟಜಿ ಅನ್ನ ಇಡಬೇಕು. ಕ್ಲಿಯರ್? ಇವಾಗ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಇದೆ, ಇಂಡಿಯಾ ಮತ್ತೆ ಪಾಕಿಸ್ತಾನ ಅಂತ ತಿಳ್ಕೊಳ್ಳಿ. ಇಂಡಿಯಾನವ್ರು ಕೆಲವೊಂದು ಸ್ಟ್ರಾಟಜಿ ಮಾಡಿರ್ತಾರೆ ಟು ವಿನ್ ದ ವರ್ಲ್ಡ್ ಕಪ್, ಹೌದಲ್ಲ? ಸೊ ಅದೇ ರೀತಿ ಸ್ಟೂಡೆಂಟ್ಸ್, ನಿಮ್ದು ಬೋರ್ಡ್ ಎಕ್ಸಾಮ್ ಇದೆ. ಬೋರ್ಡ್ ಎಕ್ಸಾಮ್ ಅಲ್ಲಿ you have to win the world cup andre, that is you have to get out of out marks andre, in maths you need to follow certain strategies over here. ಆ strategies ಅನ್ನ ನೋಡೋಣ so that you will achieve success in the exam. so ಹಾಗಿದ್ರೆ ಬನ್ನಿ ನಮ್ಮ strategy ವಿಡಿಯೋನ ಸ್ಟಾರ್ಟ್ ಮಾಡೋಣ. so yes students, analyze high weightage topics. whatever your high weightage topics is there, ನಿಮ್ಗೆ ಗೊತ್ತಿದೆ, ನನಗೆ ಗೊತ್ತಿದೆ. ಕ್ಲಿಯರ್? ಬಟ್ ಬೇರೆಯವ್ರಿಗೆ ಗೊತ್ತಿದೆನಾ? ಬೇರೆ ಸಬ್ಜೆಕ್ಟ್ ಫ್ಯಾಕಲ್ಟೀಸ್ಗೆ ಮ್ಯಾಥ್ಸ್ ಅಲ್ಲಿ ಈ ಟಾಪಿಕ್ ಇಂಪಾರ್ಟೆಂಟ್ ಇದೆ, ಈ ಟಾಪಿಕ್ ಇಂದ ಜಾಸ್ತಿ ಕ್ವಶನ್ಸ್ ಬರುತ್ತೆ, ಗೊತ್ತಿಲ್ಲ. ಸೊ ಆ ಅನಲೈಸ್ ಯಾರು ಮಾಡಬೇಕು? ನಾ ಮಾಡಬೇಕು. ನನ್ನ ಜೊತೆ ನಾ ಮಾಡಿದ ಅನಲೈಸ್ ಅನ್ನ ನೀವು ಫಾಲೋ ಮಾಡಬೇಕು. ಕರೆಕ್ಟ್ ಅಲ್ಲ? ಸೊ ವಾಟ್ ಎವರ್ ಯುವರ್ ಹೈ ಟಾಪಿಕ್ಸ್ ಆರ್ ದೇ, ಹೈ ವೇಟೇಜ್ ಟಾಪಿಕ್ಸ್ ಆರ್ ದೇ ಸ್ಟೂಡೆಂಟ್ಸ್, ಫೈನ್, ಅದನ್ನ ಅನಲೈಸ್ ಮಾಡಿ. ಕ್ಲಿಯರ್? ಸೊ ಟಾಪಿಕ್ಸ್ ಯಾವ್ದಾದಿದೆ, ವಿಚ್ ಆರ್ ದ ಹೈ ವೇಟೇಜ್ ಟಾಪಿಕ್ಸ್ ಓವರ್ ಹಿಯರ್? ಎಸ್, ಡೆಫಿನೆಟ್ಲಿ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಟ್ರಿಗ್ನೋಮೆಟ್ರಿ. ಎಲ್ಲಾ ಪಾರ್ಟ್ಸ್ ಕವರ್ ಮಾಡುತ್ತೀರಿ ಅದನ್ನ. ಲೆಟ್ ಇಟ್ ಬಿ ಯೋರ್ 1 marks ಕ್ವಶನ್, 1 marks MCQ ಆಗಿರಲಿ. ಕ್ಲಿಯರ್? ಲೆಟ್ ಇಟ್ ಬಿ ಯೋರ್ 1 marks ಸಿಂಗಲ್ ಆನ್ಸರ್ ಕ್ವಶನ್, ಯೋರ್ 2 marks ಕ್ವಶನ್, 3 marks, 4 marks, 5 marks, ಎಲ್ಲಾ ರೀಜನ್ಸ್ ಕವರ್ ಮಾಡುತ್ತೆ. 2025 ಬೋರ್ಡ್ ಎಕ್ಸಾಮ್ ಅಲ್ಲಿ ಏನಾಯ್ತು, 6 marks ಕ್ವಶನ್ ಅನ್ನ ಕೂಡ ಟ್ರಿಗ್ನೋಮೆಟ್ರಿ ಇಂದ ಇನ್ಕ್ಲೂಡ್ ಮಾಡಿದ್ರು. ಸೊ ಮೇಕ್ ಶೂರ್ ದಟ್ ಟ್ರಿಗ್ನೋಮೆಟ್ರಿ ಇಸ್ ಯೋರ್ ಫಸ್ಟ್ ಪ್ರಯಾರಿಟಿ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಬರೆಯಲ್ಲ ನಾನು, ಫೈನ್, ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. The first priority will be for your trigonometry. Okay na? First topic you need to pay attention is what? Your trigonometry. Chalo bardu bidonante. Trigonometry and its application. Trigonometry and its applications. Clear? Mat yavade aiti? Which are the other topics that are fine? You need to concentrate. Second one bandbittu your quadratic equations. Clear? Quadratic equations. Fine. ಈ ರೀತಿ ಎಲ್ಲ ನೀವು ಏನ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಲಿಸ್ಟ್ ಔಟ್, ಹೌದಲ್ಲ? ಫೈನ್. ಯಾವ ಟಾಪಿಕ್ ಪ್ರಯಾರಿಟಿ ಕೊಡಬೇಕು? ಟ್ರಿಗ್ನೋಮೆಟ್ರಿ ಇಕ್ವೇಶನ್ ಆದ್ಮೇಲೆ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಬರ್ತಿದ್ದೀನಿ, ಅದಾದ್ಮೇಲೆ AP ಮಾಡ್ತೀರಾ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಆರ್ ಟ್ರಯಾಂಗಲ್ಸ್ ಪ್ರಯಾರಿಟಿ ಇರ್ತೀರಾ. ಸೊ ದಟ್ ಆಲ್ ದ ಥಿಂಗ್ಸ್ ಸ್ಟೂಡೆಂಟ್ಸ್ ಯು ನೀಡ್ ಟು ಅನಲೈಸ್ ದ ಹೈ ವೇಟೇಜ್ ಟಾಪಿಕ್. ಅನಲೈಸ್ ಆಫ್ ಹೈ ವೇಟೇಜ್ ಟಾಪಿಕ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಎಸ್, ವೆನ್ you analyze the PYQs. PYQs ಅಂದ್ರೆ ಏನು ಸ್ಟೂಡೆಂಟ್ಸ್? when you analyze the PYQs over here, ನೀವು PYQs ಅನ್ನ ಏನಾರೆ ಅನಲೈಸ್ ಮಾಡಿದ್ರೆ, ಓಕೆ, yes, so when you analyze the PYQs over here, PYQs means nothing but previous year question paper. okay, previous year question papers ಅನ್ನ ನೀವು ಅನಲೈಸ್ ಮಾಡಿದ್ರೆ, ಫೈನ್, that is nothing but what? 2025 board exam paper ನೋಡಿ. Clear? This is main exam and supplementary. M&S ಅಂದ್ರೆ main exam ಕೂಡ ನೋಡಿ, supplementary exam ಕೂಡ ನೋಡಿ. 2024 ಅದೇ ರೀತಿ ಮಾಡಿ. 2024 same main exam and supplementary exam. 2023 main exam
and supplementary exam, 2022 main exam and supplementary exam, 2021 main exam and supplementary exam. ಏನಾಗ್ತಿ ಇಲ್ಲಿಂದ ಇಫ್ ಯು ಆರ್ ಅನಲೈಸಿಂಗ್, ಇಲ್ಲಿ ನೀವು ನೋಡಿದ್ರೆ ಇಫ್ ಯು ಸಿ ದಿಸ್ ಸೈಡ್ ಓವರ್ ಹಿಯರ್ ಸ್ಟೂಡೆಂಟ್ಸ್, 10 ಪೇಪರ್ಸ್ ಅನ್ನ ನೀವು ಆಲ್ರೆಡಿ ಅನಲೈಸ್ ಮಾಡಿಬಿಟ್ಟಿದ್ದೀರಾ. 10 ಪೇಪರ್ಸ್ ಆಲ್ರೆಡಿ ಯು ಹ್ಯಾವ್ ಅನಲೈಸ್ಡ್, ಕರೆಕ್ಟ್? ಟೋಟಲ್ ಎಷ್ಟು ಇಯರ್ಸ್ ಆಯ್ತು? 5 ಇಯರ್ಸ್. ಸೊ ಇಲ್ಲಿಂದ ನಿಮ್ಗೆ ಏನ್ ಥಿಂಗ್ಸ್ ಕ್ಲಿಯರ್ ಆಯ್ತು? ಇವಾಗ 2 ಥಿಂಗ್ ನಿಮ್ಗೆ ಕ್ಲಿಯರ್ ಆಗುತ್ತೆ. ಯಾವ ಕ್ವಶನ್ ಜಾಸ್ತಿ ಸತಿ ರಿಪೀಟ್ ಆಗಿದೆ, ಹೌದಲ್ಲ? ಅದು ಒಂದು ಕನ್ಫ್ಯೂಷನ್ ನಿಮ್ದು ಹೋಗ್ಬಿಡುತ್ತೆ. ಯು ವಿಲ್ ಗೆಟ್ ಟು ನೋ ದಟ್ ಬಿಪಿಟಿ ಇಂಪಾರ್ಟೆಂಟ್ ಥಿಯರಮ್ ಇದೆ, ತುಂಬಾ ಇಂಪಾರ್ಟೆಂಟ್ ಇದೆ. ಔಟ್ ಆಫ್ 10 ಪೇಪರ್ಸ್ 7ರಿಂದ 6 ಪೇಪರ್ ಅಲ್ಲಿ ಬಿಪಿಟಿ ಇದೆ. ಅಂದ್ರೆ ಬಿಪಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅದ್ ನಾನು ಜಾಸ್ತಿ ಗಮನ ಕೊಡಬೇಕು, ಕರೆಕ್ಟ್? ಅದಾದ್ಮೇಲೆ ಯು ವಿಲ್ ಗೆಟ್ ಟು ನೋ ದಟ್ ಟ್ರಿಗ್ನೋಮೆಟ್ರಿಯಲ್ಲಿ ಯಾವ ಪ್ರಾಬ್ಲಮ್ ಜಾಸ್ತಿ ರಿಪೀಟ್ ಆಗ್ತಾ ಇದೆ. ಯು ವಿಲ್ ಗೆಟ್ ಟು ನೋ ದಟ್ ಆಲ್ ದ ಥಿಂಗ್ಸ್ ಸ್ಟೂಡೆಂಟ್ಸ್. ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಅನಲೈಸಿಂಗ್? ಆರ್ ಯು ಪೀಪಲ್ ಗೆಟಿಂಗ್? ಇದು ಒಂದು ಥಿಂಗ್ ಕ್ಲಿಯರ್ ಆಯ್ತಾ? ಅದಾದ್ಮೇಲೆ ಆಲ್ಸೋ ಯು ವಿಲ್ ಬಿ ಏಬಲ್ ಟು ಅನಲೈಸ್ ದಟ್ ಯಾವ್ಯಾವ ಟಾಪಿಕ್ಸ್ಗೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು. ನಂಬರ್ ಸಿಸ್ಟಮ್ ಇಂದ ನೋಡಿ, ಇಫ್ ಯು ಕನ್ಸಿಡರ್ ದ ನಂಬರ್ ಸಿಸ್ಟಮ್, ಒಂದು HCF LCM ರಿಲೇಟೆಡ್ ಒಂದು ಪ್ರಾಬ್ಲಮ್ ಬರುತ್ತೆ. ಬೇಸ್ಡ್ ಆನ್ ದಟ್ ರಿಲೇಷನ್ ಅನದರ್ ಪ್ರಾಬ್ಲಮ್ ಕ್ಯಾನ್ ಕಮ್ ಅಂಡ್ ಪ್ರೂವ್ ದಟ್ √2 ಇಸ್ ಅ ಇರ್ರಾಷನಲ್ ನಂಬರ್. ಅದೊಂದು ಕ್ವಶನ್ ಅನ್ನ ಬರ್ಬೋದು. ಆರ್ √3 ಇಸ್ ಅ ಇರ್ರಾಷನಲ್ ನಂಬರ್. ಆ ರೀತಿ. ಸೊ ವೇಟೇಜ್ ಎಷ್ಟಾಯ್ತು ಅಲ್ಲಿ? 3 + 1 ಮಾರ್ಕ್ಸ್ 4 ಮಾರ್ಕ್ಸ್. ಯು ಗಾಟ್ ಟು ನೋ ದಟ್ ಓಕೆ ನಂಬರ್ ಸಿಸ್ಟಮ್ ಏನ್ ಟಾಪಿಕ್ ಇರೋದು ತುಂಬಾನೇ ಈಸಿ ಇದೆ, ಅಷ್ಟು ಜಾಸ್ತಿ ನಾನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಪಾಲಿನಾಮಿಯಲ್ಸ್ ಕೂಡ ಅದೇ ರೀತಿ ನಿಮ್ಗೆ ಗೊತ್ತಾಗುತ್ತೆ ಇಫ್ ಯು ಅನಲೈಸ್ ಸ್ಟೂಡೆಂಟ್ಸ್. ನಾನು ಹೇಳ್ಬಿಟ್ರೆ ವಿಡಿಯೋದ ಇಂಪಾರ್ಟೆನ್ಸೇ ಇರಲ್ಲ, ಕರೆಕ್ಟ್? ಇಫ್ ಐ ಟೆಲ್ ಯು ದ್ಯಾಟ್, ದೆನ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಗಿವಿಂಗ್ ಯು ದ ಸ್ಟ್ರಾಟಜಿ? ನೀವೇನ್ ಮಾಡಬೇಕು ಅಲ್ಲಿಂದ? ಯು ನೀಡ್ ಟು ಪಿಕ್ ದ ಟಾಪಿಕ್ಸ್ ಓವರ್ ಹಿಯರ್. ಟಾಪ್ 5 ಟಾಪಿಕ್ಸ್ ಆಗಿರ್ಲಿ, ನಿಮ್ ಅಬಿಲಿಟಿ ಜಾಸ್ತಿ ಇದ್ರೆ ಟಾಪ್ 7 ಟಾಪಿಕ್ಸ್, ಇನ್ನೂ ಜಾಸ್ತಿ ಅಬಿಲಿಟಿ ಇದ್ರೆ ಟಾಪ್ 8 ಟಾಪಿಕ್ಸ್ ಅನ್ನ ಅನಲೈಸ್ ಮಾಡಿ ಈ ರೀತಿ ಲಿಸ್ಟ್ ಡೌನ್ ಮಾಡಿ. ಅನಲೈಸಿಂಗ್ ದ ಹೈ ವೇಟೇಜ್ ಟಾಪಿಕ್. ಸೊ ಇಲ್ಲಿಂದ ಯು ಆರ್ ಟ್ರೈಂಗ್ ಟು ಬಿಲ್ಡ್ ಯುವರ್ ಎಕ್ಸಾಮ್ ಸ್ಟ್ರಾಟಜಿ, ಕರೆಕ್ಟಾ? ಫೈನ್. ಇವಾಗ ತಿಳ್ಕೊರಿ ನೀವು, you are getting 40 out of 80. So with this strategy students, you will be able to get 60 out of 80 because 20 marks cover ಆಯ್ತು ಇಲ್ಲಿಂದ. If you are able to analyze the important topics, your 20 marks is getting covered up. Okay na? ಇದಾದ್ಮೇಲೆ ನೆಕ್ಸ್ಟ್ ಟಾಪಿಕ್, ನೆಕ್ಸ್ಟ್ ಏನ್ ಮಾಡ್ತೀರಾ? ಪ್ರಾಪರ್ಲಿ ಯುಟಿಲೈಸಿಂಗ್ ಆರ್ ಟೈಪ್ ಕ್ವಶನ್ಸ್, ಕರೆಕ್ಟ್? ಆರ್ ಟೈಪ್ ಕ್ವಶನ್ಸ್, ಕ್ಲಿಯರ್? ಆರ್ ಟೈಪ್ ಕ್ವಶನ್ಸ್, ಫೈನ್. ದಟ್ ಮೀನ್ಸ್ ನಥಿಂಗ್ ಬಟ್ ವಾಟ್ ಓವರ್ ಹಿಯರ್? ಎಸ್, or is a different word over here. ಅಂದ್ರೆ ಏನು? ಇವಾಗ ನೋಡಿ, ಕ್ವಶನ್ ನಂಬರ್, ಲೆಟ್ us take that ಕ್ವಶನ್ ನಂಬರ್ 20, ಕ್ಲಿಯರ್? ಕ್ವಶನ್ ನಂಬರ್ 20 ಅಲ್ಲಿ 2 ಪಾರ್ಟ್ಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಇನ್ ಎ ಪಾರ್ಟ್ there will be one question over here, fine. A part there will be one question over here, and or B part there will be another question over here, fine. Yes. ಈಗೇನ್ ಮಾಡ್ತೀರಾ ಸ್ಟೂಡೆಂಟ್ಸ್? ನೀವು ಆಲ್ರೆಡಿ ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡಿಬಿಟ್ಟಿದ್ದೀರಾ. ಫ್ರಾಮ್ ದ ಅನಲೈಸಿಸ್ ಆಫ್ ದಿ ಕ್ವಶನ್ ಪೇಪರ್, ಪ್ರೀವಿಯಸ್ 10 ಕ್ವಶನ್ ಪೇಪರ್ಸ್ ಆರ್ 5 ಇಯರ್ಸ್, ನಿಮ್ಗೆ ಗೊತ್ತಾಗಿದೆ ಆಲ್ ಟೈಪ್ ಕ್ವಶನ್ಸ್ ಕೂಡ ಏನ್ ಬರುತ್ತೆ. ಒಂದು ಈಸಿ, ಒಂದು ಟಫ್ ಇರುತ್ತಾ, ಅಥವಾ ಒಂದು ಈಸಿ ಟಾಪಿಕ್ ಒಂದು ಟಫ್ ಟಾಪಿಕ್ ಇಂದ ಇರುತ್ತಾ, ಅಥವಾ ಒಂದು ಜಲ್ದಿ ಸಾಲ್ವ್ ಮಾಡ್ಬೋದು, ಇನ್ನೊಂದು ಸ್ವಲ್ಪ ಲೇಟ್ ಆಗ್ಬೋದಾ? ಸೊ ದ್ಯಾಟ್ ಯು ನೀಡ್ ಟು ಅನಲೈಸ್, ಕ್ಲಿಯರ್? ಬಿಕಾಸ್ ನೋಡಿ, ಆಲ್ ಟೈಪ್ ಅಲ್ಲಿ ಯು ಮೇ ಫೀಲ್ ದಟ್ ಯು ಆರ್ 70% ಕಾನ್ಫಿಡೆಂಟ್ ಅಬೌಟ್ ದಿಸ್, ಕ್ಲಿಯರ್? ಸೊ ನಿಮ್ ಥಿಂಕ್ ಮಾಡಕ್ಕೆ 30% ಟೈಮ್ ವೇಸ್ಟ್ ಆಗ್ತಿದೆ ಇಲ್ಲಿ. ಬಟ್ ಯು ನೋ ದಟ್ ಯು ಆರ್ 90% ಕಾನ್ಫಿಡೆಂಟ್ ಅಬೌಟ್ ದಿಸ್. ಈ ಕ್ವಶನ್ ಬಗ್ಗೆ 90% ಕಾನ್ಫಿಡೆಂಟ್ ಇದ್ದೀರಾ. ಸೊ ವಾಟ್ ಯು ವಿಲ್ ಡೂ ಸ್ಟೂಡೆಂಟ್ಸ್? ಪ್ರಾಪರ್ಲಿ ಯು ವಿಲ್ ಅನಲೈಸ್ ದಟ್ ಎಸ್, ನಾನು ಬಿ ಅಲ್ಲಿ ಜಾಸ್ತಿ ಫೋಕಸ್ ಮಾಡಿ ಐ ಹ್ಯಾವ್ ಟು ಸಾಲ್ವ್ ಬಿ. ಆಮೇಲೆ ನೋಡೋಣ, ಟೈಮ್ ಇದ್ರೆ ಎಗ್ ಬಂದು ಸಾಲ್ವ್ ಮಾಡೋಣ. ಬಿಕಾಸ್ ಹೆಂಗಂದ್ರೂ ನೀವು ಎ ಬಿ ಎರಡು ನೀವು ತಗೊಂಡ್ರ, ಇಫ್ ಯು ಆರ್ ಆನ್ಸರಿಂಗ್ ಎ ಆಲ್ಸೋ, ಇಫ್ ಯು ಆರ್ ಆನ್ಸರಿಂಗ್ ಬಿ ಆಲ್ಸೋ, ಯಾವ್ದು ಜಾಸ್ತಿ ಮಾರ್ಕ್ಸ್ ಬರತ್ತದ ನಿಮ್ಗೆ, whichever the most marks you are getting, that they are going to consider over here. ಎರಡು ಇದಕ್ಕೂ 5 marks ಇದ್ರ, ಇದಕ್ಕೂ 5 marks ಇದ್ರ, they are not going to give you 10 marks, which is the maximum they are going to give. So you are going to properly utilize all type of questions, clear? ಆಮೇಲೆ ನಿಮ್ಗೆ ಗೊತ್ತಿದ್ದಂಗ ಎಕ್ಸಾಮ್ನಾಗ at least 4 to 5 all types of questions will be there. So that will play another important strategy in scoring 80 out of 80 in maths. Clear a picture? Next ಬಂದ್ಬಿಟ್ಟು the last strategy, that is nothing but what? Overcoming gray areas. ಈಗ ನೋಡಿ, 40 ಇಂದ ಸ್ಟಾರ್ಟ್ ಮಾಡಿದ್ವಿ, ಪೇಪರ್ ಅನಾಲೈಸಿಸ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ ಸಾರ್ಟ್ ಮಾಡಿದ್ರೆ 60ಗೆ ಬಂದು, all type of question utilizing in the 70ಗೆ ಬಂದು, remaining 10 marks students will be covered from overcoming the gray area topics. Gray area topics ಅಂದ್ರೆ ಏನ? You might feel that certain topics are difficult,
ಸರ್ಟನ್ ಚಾಪ್ಟರ್ಸ್ ಆರ್ ಡಿಫಿಕಲ್ಟ್, ಆ ಸರ್ಟನ್ ಚಾಪ್ಟರ್ಸ್ ಒಳಗಡೆ ಸರ್ಟನ್ ಟಾಪಿಕ್ಸ್ ಆರ್ ಡಿಫಿಕಲ್ಟ್, ಡೆಫಿನೆಟ್ಲಿ ಯು ಮೈಟ್ ಫೀಲ್. ಹೌದೇನಿಲ್ಲ? ಎಸ್ ಆನ್ ಕ್ಲಿಯರ್? ಆಗ್ಬಾರ್ದು ಹಂಗ. ಆಗಿಲ್ಲ ಅಂದ್ರೆ ವೆರಿ ನೈಸ್, 80 ಔಟ್ ಆಫ್ 80 ಆಲ್ರೆಡಿ ರೀಚ್ ಆಗ್ಬಿಟ್ಟಿರ್ ನೀವು. ಬಟ್ ಇಫ್ ಯು ಆರ್ ಫೀಲಿಂಗ್ ದಟ್ ಎಲ್ಲೂ ಒಂದು ಈ ಟಾಪಿಕ್ನಾಗ ನಂಗೆ ಮಿಸ್ ಆಗತ್ತದ, ಎಷ್ಟು ಕ್ವಶನ್ಸ್ ನಾನು ಪ್ರಾಕ್ಟೀಸ್ ಮಾಡಿದ್ರು ಆಗ್ವಲ್ತ, ಸೊ ಹೆಂಗ್ ಮಾಡ್ತೀರಿ ಅದನ್ನ, ದ್ಯಾಟ್ ಯು ಆರ್ ಗೋಯಿಂಗ್ ಟು ಅನಲೈಸ್. ಸೊ ಆ ಟಾಪಿಕ್ಸ್ ಅನ್ನ ಕನ್ಸಿಡರ್ ದೋಸ್ ಟಾಪಿಕ್ಸ್. ಲುಕ್ ಅಟ್ ದಿಸ್, consider those topics. Fine, consider those topics ಅಂದ್ರೆ ನೋಡಿ ಯಾವ ಟಾಪಿಕ್ ಐತಿ ಅನಲೈಸ್ ಮಾಡ್ರಿ ಅದನ್ನ. Revise such topics weekly. Revise such topics weekly. Clear? Such topics ಅನ್ನ ನೀವು weekly revise ಮಾಡ್ರಿ. Practice questions from PYQs and NCERT book. Okay, and NCERT books. ಈ ಟಾಪಿಕ್ ಮೇಲೆ ನೀವು PYQs ಅನ್ನ ಮತ್ತೆ NCERT books ಅಲ್ಲಿ ಜಾಸ್ತಿ ಗಮನ ಕೊಡಿ. ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಬಂದ್ರೆ ತುಂಬಾ ಖುಷಿ ಆಗ್ಬಿಡುತ್ತೆ ನಿಮ್ಗೆ. ಇಫ್ ಇಟ್ ಹ್ಯಾಸ್ ನಾಟ್ ಕಮ್, ಏನು ಮಾಡ್ಲಿಕ್ಕೆ ಬರಲ್ಲ. ಸೊ ಇಫ್ ಯು ಫಾಲೋ ದಿಸ್ 3 to 4 tips, my dear students, definitely maths ಅಲ್ಲಿ ನೀವು 80 out of 80 ಅನ್ನ ತಗೋಬಹುದು. I hope whatever the strategy I have given to you students, ನೀವು ಫಾಲೋ ಮಾಡ್ತೀರಾ ಅದನ್ನ ಅಂತ ಹೇಳಿ. ಫೈನ್, ನೋಡಿ 3 ಸ್ಟ್ರಾಟಜಿಯನ್ನ ಕೊಟ್ಟಿದ್ದೀನಿ, 4 strategies, ಸಾರಿ. ಅನಲೈಸಿಂಗ್ ಹೈ ವೇಟೇಜ್ ಟಾಪಿಕ್ ಎಲ್ಲಿಂದ ಅನಲೈಸ್ ಮಾಡ್ತೀರಾ? ಅನಲೈಸಿಂಗ್ ದ PYQs. PYQ ಕ್ವಶನ್ ಪೇಪರ್ ಅನ್ನ ನೋಡಿ, 10 papers or 5 years paper, properly utilizing all type of questions, overcoming gray area topics. ಇಷ್ಟು ನೀವು ಮಾಡಿದ್ರೆ ಸ್ಟೂಡೆಂಟ್ಸ್ ಡೆಫಿನೆಟ್ಲಿ ನಿಮ್ ಕ್ಲಾಸ್ 10th ಬೋರ್ಡ್ ಎಕ್ಸಾಮ್ ಅಲ್ಲಿ ಮ್ಯಾಥ್ಸ್ ಏನಿದೆ 80 out of 80 ಸ್ಕೋರ್ ಮಾಡೋದು ನಿಮ್ಗೆ ಯಾರೂ ತಡೆಯಂಗಿಲ್ಲ. 100% ಇಟ್ ಈಸ್ ಇನ್ ಯೋರ್ ಪಾಕೆಟ್. ಫೈನ್, ಈಗಿಂದಾನೇ ಸ್ಟಾರ್ಟ್ ಮಾಡಿ, ಇನ್ನೂ ಜಾಸ್ತಿ ಏನು ಟೈಮ್ ಆಗಿಲ್ಲ. ಯು ಹ್ಯಾವ್ 6 months 7 months ಟೈಮ್. ಇಷ್ಟು ನೀವು ಅನಲೈಸ್ ಮಾಡಿ ಪ್ರತಿಯೊಂದು ಸಬ್ಜೆಕ್ಟ್, ನಾಟ್ ಟಾಕಿಂಗ್ ಅಬೌಟ್ ಓನ್ಲಿ ಮ್ಯಾಥ್ಸ್, ಇಫ್ ಯು ಕಾನ್ಸಂಟ್ರೇಟ್ ಆನ್ ಎವ್ರಿ ಅದರ್ ಸಬ್ಜೆಕ್ಟ್ ಆಲ್ಸೋ, ಯು ವಿಲ್ ಡೆಫಿನೆಟ್ಲಿ ಅಚೀವ್ ಸಕ್ಸೆಸ್, ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಅಲ್ಲಿಂದ 80 ಫೈನ್. ಇಂಟರ್ನಲ್ ಮಾರ್ಕ್ಸ್ ಅಂತೂ ನಿಮ್ದು ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಕೊಟ್ಬಿಡ್ತಾರೆ ನಿಮ್ಗೆ, ಖುಷಿ ಆಗಲಿ ಅಂತ ಹೇಳಿ. ಸೊ ಇಫ್ ಯು ಅನಲೈಸ್ ಲೈಕ್ ದಿಸ್, 620 out of 625 ತಗೊಳ್ಳೋದು ಕೂಡ ಕಷ್ಟ ಆಗಂಗಿಲ್ಲ. ಸೊ ಇಫ್ ದಿಸ್ ಇಸ್ ಕ್ಲಿಯರ್, ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಸೆಷನ್ ಅನ್ನ whatever this strategy video is there, let us end over here. I hope it is useful. ನಿಮಗೆ ಮತ್ತೆ ಏನಾರೆ SSLC ರಿಲೇಟೆಡ್ ಏನಾರೆ ಟಿಪ್ಸ್ ಬೇಕಂದ್ರೆ, ಯು ನೀಡ್ ಸ್ಟ್ರಾಟಜೀಸ್ ಅಂದ್ರೆ ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಐ ವಿಲ್ ಮೇಕ್ ಶೂರ್ ದಟ್ ಐ ವಿಲ್ ಟ್ರೈ ಟು ಹೆಲ್ಪ್ ಮೈ ಮ್ಯಾಕ್ಸ್ ಟು ಯು ಪೀಪಲ್. ಸೊ ಹಂಗಿದ್ರೆ ಸ್ಟೂಡೆಂಟ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಸೊ ಟೇಕ್ ಕೇರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಎಲ್ಲರಿಗೂ.